ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಸ್ವಲ್ಪ ಕೆಲಸಗಳಿತ್ತು, ಹಾಗಾಗಿ ಮಾಡೋಕ್ಕಾಗಿರ್ಲಿಲ್ಲ. ಇವಾಗ ಮಧ್ಯಾಹ್ನ ತೊಳೆದಿದ್ದ ಪಾತ್ರೆ ಎಲ್ಲ ಎತ್ತಿಟ್ಕೊಂಡ್ಬಿಡೋಣ ಅಂತ ಎತ್ತಿಟ್ಕೊಡ್ತಿದ್ದೀನಿ. ಹಾಗೆ ಧೃತಿನೋ ಬಂದು ಅದು ಇದು ಇದು ಅದು ಅಂತ ನಿಂತ್ಕೊಂಡು ನನ್ನ ಜೊತೆ ಮಾತಾಡ್ತಿದ್ದಾಳೆ. ಸೊ ನನ್ಗೆ ಏನಾದ್ರೂ ಈ ತರ ಕೆಲಸ ಮಾಡಿದಾಗ ಅವಳು ಬಂದು ಈ ತರ ಮಾತಾಡೋದೇ ತುಂಬಾನೇ ಒಂಥರ ಖುಷಿ ಅನ್ಸುತ್ತೆ. ಹಾಗೆ ಕೆಲಸ ಮಾಡಿದ್ದೆ ಗೊತ್ತಾಗೋದಿಲ್ಲ. ಭರತ್ ಧೃತಿ ಇಬ್ರು ಹೊಟ್ಟೆ ಹಸು ಅಂದ್ರು. ಸೊ ಹಾಗಾಗಿ ಆಲೂ ಟೋಸ್ಟ್ ನ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಹಾಗೆ ಬ್ರೆಡ್ ಕೂಡ ನಾಳೆ ಲಾಸ್ಟ್ ಡೇಟ್ ಇತ್ತು. ಸೊ ಹಾಗಾಗಿ ಎಲ್ಲರಿಗೂ ನನ್ನ ಪೀಸ್ ಬರುತ್ತೆ ಅಂತ ಅದನ್ನ ರೆಡಿ ಮಾಡಿ ಅದ್ರ ಜೊತೆಗೆ ಟೀನ ಮಾಡ್ತಾ ಇದ್ದೀನಿ. ಸೊ ಶೀತ ಆದಾಗಿಂದ ಟೀ ಕುಡ್ದ ಅಭ್ಯಾಸ ಆಗಿ ಇವಾಗ್ಲೂ ಅದನ್ನೇ ಕುಡಿತಿದ್ದೀನಿ. ಸೊ ಒಂದ್ ಅಭ್ಯಾಸ ಆಗ್ಬಿಟ್ರೆ ಸೊ ಅದೇ ನಮ್ಗೆ ರೂಢಿ ಆಗ್ಬಿಡುತ್ತೆ ಅಲ್ವಾ. ಸೊ ನೀವೆಲ್ಲ ಕಾಫಿ ಕುಡಿತೀರಾ, ಟೀ ಕುಡಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಲೂ ಟೋಸ್ಟ್ ರೆಸಿಪಿ ನಿಮ್ಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಅವೆರಡನ್ನು ರೆಡಿ ಮಾಡ್ಕೊಂಡು ಭರತ್ಗೆ ಕೊಟ್ಟು ಬರೋಣ ಅಂತ ಬಂದೆ. ಸೊ ಅವರಿಗೆ ಬೆಳಗ್ಗೆಯಿಂದ ತುಂಬಾ ಕಾಲ್ಸ್ ಕೂಡ ಇತ್ತು, ಹಾಗಾಗಿ ಅಲ್ಲೇ ಹೋಗಿ ಕೊಟ್ಟು ಬರೋಣ ಅಂತ ಕೊಟ್ಬಿಟ್ಟು ಬಂದೆ. ಆಮೇಲೆ ನಾನು ಭರತ್ಗೆ ಟೀ ಕೊಟ್ಟು ನಾನು ಆರಾಮಾಗಿ ಕೂತ್ಕೊಂಡು ಟೀ ಕುಡಿತಾ ಇದ್ದೆ. ಧೃತಿ ಈಗ ಹೋಮ್ ವರ್ಕ್ ನ ಬರಿತಾ ಇದ್ದಾಳೆ. ಸೊ ಪಕ್ಕದಲ್ಲಿ ಕುತ್ಕೊಂಡ್ರೆ ಅವಳೇ ಬರೀತಾಳೆ. ಅದಾದ್ಮೇಲೆ ಇದು ನಾನು ಮೀಶೋ ಅಲ್ಲಿ ತರಿಸಿದ್ದೆ ಸ್ವಿಂಗ್. ಸೊ ತುಂಬಾ ಚೆನ್ನಾಗಿದೆ, ಡೆಕೋರೇಟಿವ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ಖಾಲಿ ಜಾಗ ಇತ್ತು ರೂಮ್ ಅಲ್ಲಿ, ಹಾಕೋಣ ಅಂತ ಇದನ್ನ ಹಾಕ್ಬಿಟ್ಟು ಒಂದು ಮನಿ ಪ್ಲಾಂಟ್ ಇಟ್ಕೊಂಡಿದೆ. ಸುಮಾರು ಮನಿ ಪ್ಲಾಂಟ್ ಇದೆ ನನ್ನ ಹತ್ರ. ಸೊ ಆ ಮನಿ ಪ್ಲಾಂಟ್ ನ ಅಲ್ಲಿಗೆ ಇಟ್ಟ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನ ಇಟ್ಟು, ಹಾಗೆ ರಿಂಗ್ ಲೈಟ್ ಕೂಡ ಹಾಕಿದೀನಿ. ಸೊ ಅದನ್ನ ನಾನು ಬೆಡ್ ಲೈಟ್ ಆಗಿ ಮಾಡಿದೀನಿ. ಸೊ ಈ ರೀತಿ ಕಾಣಿಸುತ್ತೆ ನೋಡಿ. ನಿಮ್ಗೆ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಆ ನಂತರ ಡಿನ್ನರ್ ರೆಡಿ ಮಾಡೋಣ ಅಂತ ಬಂದೆ. ಅದು ಸ್ಟಫಿಂಗ್ ಉಳ್ಕೊಂಡಿತ್ತು, ಆಲೂ ಸ್ಟಫಿಂಗು, ಹಾಗಾಗಿ ಅದನ್ನ ಹಾಕಿ ಪರಾಟ ಮಾಡೋಣ ಅಂತ ಹಿಟ್ಟನ್ನ ಕಲ್ಸ್ಕೊಂತಿದೀನಿ. ಅರ್ಧ ಗಂಟೆ ಮುಂಚೆ ಕಲ್ಸಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿ ನೆಂದಿರುತ್ತೆ. ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಸೊ ಚಪಾತಿ ಒಂದೇ ಅಂತಲ್ಲ, ಪರಾಠ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಸೊ ಹಾಗಾಗಿ ಅರ್ಧ ಗಂಟೆ ಮುಂಚೆ ಈ ರೀತಿ ಕಲ್ಸಿ ಇಟ್ಕೊಂತೀನಿ ನಾನು. ಡಿನ್ನರ್ಗೆಲ್ಲ ರೆಡಿ ಮಾಡಿ ಬಟ್ಟೆ ಎತ್ತಿಟ್ಕೊಳ್ಳೋಣ ಮಡ್ಸಿದೆಲ್ಲ ಅಂತ ಎತ್ತಿಟ್ಕೊತಾ ಇದ್ದೀನಿ. ಸೊ ಈ ರೀತಿ ಏನಾದ್ರೂ ಒಂದು ಮನೇಲಿ ಕೆಲಸ ಇದ್ದೇ ಇರುತ್ತೆ. ಸೊ ಯಾರು ಹೇಳಿ ಮನೇಲಿ ಎತ್ಕೊಂಡು ಸುಮ್ಮನೆ ಕೂತ್ಕೊಂತೀರಾ ಅಂತ ಹೇಳ್ಬೋದು. ನಮ್ಗಂತೂ ನನಗೊಬ್ಳಿಗೆ ಅಂತಲ್ಲ, ಪ್ರತಿ ಒಂದು ಗೃಹಿಣಿಗೂ ಕೂಡ ಕೈ ತುಂಬ ಕೆಲಸ ಇರುತ್ತೆ. ಸೊ ನೋಡೋರ್ಗೆ ಏನು ಕೆಲಸ ಇರಲ್ಲ, ಬಟ್ ಮನೆಯಲ್ಲಿ ಸಣ್ಣ ಪುಟ್ಟದು ಸುಮಾರು ಕೆಲಸಗಳು ಇದ್ದೇ ಇರುತ್ತೆ. ಸೊ ಈಗ ಬಟ್ಟೆ ಮಾಡಿಸಿರೋದು, ಮಕ್ಳಿಗೆ ಊಟ ಮಾಡಿಸೋದು, ಹೋಮ್ವರ್ಕ್ ಮಾಡಿಸೋದು, ಕ್ಲೀನಿಂಗ್ ಮಾಡೋದು, ಅದು ಇದು ಅಂತ ಇದ್ದೇ ಇರುತ್ತೆ. ಬಟ್ಟೆ ಎಲ್ಲ ಎತ್ತಿಟ್ಟ ಮೇಲೆ ಆರಾಮಾಗಿ ಒಂದು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಅನ್ಕೊಂಡೆ.
ಬಟ್ ಆಮೇಲೆ ಅಮ್ಮ ಹಸುವಾಗ್ತಾ ಇದೆ ಅಂದ್ಲು. ಹಾಗಾಗಿ ಬಾರಮ್ಮ ಪರೋಟ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾ ಇದ್ದೀನಿ. ಅವಳು ಕೇಳಿದ ತಕ್ಷಣ ಮಾಡಿಕೊಟ್ಬಿಟ್ರೆ ಒಂಥರ ಒಳ್ಳೇದು, ಆರಾಮಾಗಿ ತಿನ್ಕೊತಾಳೆ. ಇಲ್ಲ ಅಂತ ಅಂದರೆ ಒಂದು 5 ನಿಮಿಷ ಬಿಟ್ಟು ತಿನ್ನಿಸ್ತೀನಿ ಅಂದರೆ ಮೂಡೇ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಅಮ್ಮ ನಂಗೆ ಪರೋಟ ಬೇಡ, ಉಪ್ಪಿಟ್ಟು ಮಾಡಿಕೊಡಿ, ಅಮ್ಮ ನನಗೆ ಉಪ್ಪಿಟ್ಟು ಬೇಡ, ಅವಲಕ್ಕಿ ಮಾಡಿಕೊಡಿ. ಸೊ ಈ ರೀತಿ 1 ನಿಮಿಷ ಒಂದು ಮೂಡಲ್ಲಿ ಇರೋದೇ ಇಲ್ಲ. ಮೂಡಂತೂ ಫುಲ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವಳು ಕೇಳಿದ ತಕ್ಷಣ ಮಾಡಿಕೊಟ್ಬಿಟ್ರೆ ಆರಾಮಾಗಿ ಖುಷಿಯಾಗಿ ತಿನ್ಕೊತಾಳೆ. ನಮಗೂ ತಾಯಂದ್ರಿಗೂ ಅದೇ ಬೇಕಾಗಿರೋದು, ಮಕ್ಕಳು ಖುಷಿಯಿಂದ ತಿಂದರೆ ಮೈಗೆ ಹತ್ತುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವಳು ಕೇಳಿದ ತಕ್ಷಣ ಮಾಡಿಕೊಟ್ಬಿಡ್ತೀನಿ ನಾನು. ಊಟ ಎಲ್ಲ ಆಯಿತು. ಸೊ ಪ್ರತಿದಿನ ರಾತ್ರಿ ನಾನು ಧೃತಿ ಇಬ್ಬರೂ ಬ್ರಷ್ನ ಮಾಡ್ತೀವಿ. ಸೊ ಈ ರೀತಿ ಡೆಂಟಲ್ ಕೇರ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿಯಾದ ಡೆಂಟಲ್ ಪ್ರಾಬ್ಲಮ್ಸ್ ಬರೋದಿಲ್ಲ. ಹಾಗಾಗಿ ಮಿಸ್ ಮಾಡದೆ ಪ್ರತಿದಿನ ನಾನು ಧೃತಿ ಇಬ್ಬರು ಬ್ರಷ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಈಗ ಮಲ್ಕೊಳಕ್ಕೆ ಬಂದಿದ್ದೀವಿ. ಧೃತಿ ಅವ್ರು ನೋಡಿ ಇನ್ನೂ ಬುಕ್ ಇಟ್ಕೊಂಡು ಕೂತಿದ್ದಾರೆ. ಏನು ಬರಿಬೇಕು? ಬರ್ದಿಯಲ್ಲ ಕೇನ, ಇನ್ನೇನು ಬರಿಬೇಕು? ಸ್ಟ್ಯಾಂಡಿಂಗ್ ಲೈನು. ಮಲ್ಕೊಂಡು ಯಾರು ಬರೀತಾರೆ? ಎದ್ದೇಳು ಬರಿಬೇಕು. ಆಮೇಲೆ ನಾಳೆ ಬರೆಯುವಂತೆ. ಈಗ ಸಾಕು, ಈಗ ಮಲ್ಕೊಳ್ಳೋಣ. ಇವಾಗ ಮಲ್ಕೊಳ್ಳೋ ಟೈಮ್ ಅಲ್ವಾ? ಓಕೆ. ಸೊ ಅವಳು ಇದೇ ಥರ ನಡೀತಿರುತ್ತೆ. ಈಗ ಏನಾದರೂ ಒಂದು ಗಲಾಟೆ ಮಾಡಿಕೊಂಡು ಹಠ ಮಾಡಿ ಮಲ್ಕೊತಾರೆ. ಸೊ ಅದೇ ರೀತಿ ಅವ್ರದ್ದು ದಿನ ಇದ್ದೇ ಇರುತ್ತೆ ಅವ್ರದ್ದೆಲ್ಲ. ಸೊ ಈಗ ಎಲ್ಲ ಕೆಲಸ ಮುಗಿಸಿ ಈಗ ಮಲ್ಕೊಳಕ್ಕೆ ಬಂದಿದ್ದೀವಿ. ನಾಳೆ ಕೂಡ ಬೇಗ ಎದ್ದೇಳಬೇಕು, ದೇವಸ್ಥಾನಕ್ಕೆ ಹೋಗಿ ನಾಳೆ ಓಕೆ ಗುಡ್. ನಾಳೆ ನಾಗರ ಪಂಚಮಿ ಇದೆ ಅಲ್ವಾ, ಸೊ ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬರಬೇಕು. ಸೊ ಆ ವ್ಲಾಗ್ ಕೂಡ ನನ್ನ ಹತ್ರ ಶೇರ್ ಮಾಡ್ತೀನಿ. ಹೇಗಿತ್ತು, ಹೆಂಗೆಲ್ಲ ನಾಗರ ಪಂಚಮಿ ನಾವು ಮಾಡಿದ್ವಿ ಅಂತ ನಾನು ತೋರಿಸ್ತೇನೆ. ಸೊ ಇವತ್ತಿನ ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಸೊ ಲೈಕ್ ಮಾಡೋದ್ರಿಂದ ನನಗೊಂಥರ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಮರೀದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂದರೆ ಕೂಡ ಕಮೆಂಟ್ ಮಾಡಿ ಹೇಳಿ. ಸೊ ನೀವೆಲ್ಲರೂ ಕೇಳಿದ್ರಿ ನನಗೆ ಹೋಮ್ ಟೂರ್ ಮಾಡಿ ಅಂತ, ಬಟ್ ಮಾಡೋಕ್ಕಾಗಿಲ್ಲ. ಕೆಲವೊಂದು ಡೆಕೋರೇಟಿವ್ದು ಆರ್ಡರ್ ಮಾಡಿದೆ, ಬಟ್ ಅದು ಲೇಟಾಗಿ ಬರೋ ಕಾರಣ ಮಾಡೋಕ್ಕಾಗಿಲ್ಲ. ಸೊ ಹಿಂದೆ ನೋಡ್ತಾ ಇರ್ಬೋದು. ಸೊ ಇವೆಲ್ಲ ಹಾಕಬೇಕಿತ್ತು. ಈಗ ಆಲ್ಮೋಸ್ಟ್ ಪ್ರತಿಯೊಂದು ನಾನು ಸೆಟ್ ಮಾಡಿದ್ದೀನಿ. ಸೊ ನಾನು ಎಲ್ಲದನ್ನೂ ಸೆಟ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಇತ್ತು. ಸೊ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ನಿಮಗೆ ಸ್ಯಾಟರ್ಡೆ ಸಂಡೇಯಲ್ಲಿ ಬರೋವಂಥ ವ್ಲಾಗ್ಸಲ್ಲಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಹೋಮ್ ಟೂರ್ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಮಿಸ್ ಮಾಡದೆ ಆ ವ್ಲಾಗ್ನ ನೋಡಿ. ಆ ವ್ಲಾಗ್ ನಿಮಗೆ ಸಿಗಬೇಕು ಅಂತಂದರೆ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಎದ್ದೇಳು, ಎದ್ಬಿಟ್ಟು ಹೇಳಬೇಕು. ಬಾಯ್, ಗುಡ್ ನೈಟ್.